ಹಾಯ್ ಫ್ರೆಂಡ್ಸ್, ನಾನು ಐಬೋಟ್. ನೀವೇನಾದರೂ ಒಂದು ವೇಳೆ ಪೇಟಿಎಮ್ನಲ್ಲಿ ಅಕೌಂಟ್ ಇಟ್ಕೊಂಡಿದ್ರೆ ಲೈಕ್ UPI, ಫಾಸ್ಟ್ಯಾಗ್ ಇಲ್ಲ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು, ಈ ಥರ ಏನಿದ್ರು ಈಗ ನೀವು ಜಾಗ್ರತೆಯಿಂದ ಇರಬೇಕಾಗುತ್ತೆ. ಯಾಕಂದರೆ RBI ಅವರು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ನ ಕಂಪ್ಲೀಟ್ಲಿ ಬ್ಯಾನ್ ಮಾಡಿದ್ದಾರೆ. ಈ ಸುದ್ದಿ ಬರ್ತಿದ್ದಂಗೆನ ಪೇಟಿಎಮ್ ಸ್ಟಾಕ್ಸು ಎರಡು ದಿನದಲ್ಲೇ 20% ಕುಸಿದು ಬಿದ್ದಿದೆ. ಅದರಲ್ಲಿ ದುಡ್ಡು ಹಾಕಿರೋರ ಕತೆ ಅಂತೂ ಕೇಳಕ್ಕೆ ಹೋಗಬೇಡಿ ಬಿಡಿ. ಸೊ ಹಾಗಾದರೆ RBI ಪೇಟಿಎಮ್ನ ಯಾಕೆ ಬ್ಯಾನ್ ಮಾಡ್ತು, ಏನೇನು ರೂಲ್ಸ್ನ ಇವರು ಪಾಲಿಸಲಿಲ್ಲ, ನಿಮ್ಮ ದುಡ್ಡು ಏನಾಗುತ್ತೆ, ಏನು ಮಾಡ್ಬೇಕು ನೀವು, ಇದರ ಬಗ್ಗೆ ಕಂಪ್ಲೀಟ್ಲಿ ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಮಾರ್ಚ್ 1ರಿಂದ ನೀವೇನಾದರೂ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ನ ಯೂಸ್ ಮಾಡಬೇಕು ಅಂದ್ರೆ ವಾಲೆಟ್ಸು ಇಲ್ಲ ಫಾಸ್ಟ್ಯಾಗ್ಗೆ ದುಡ್ಡು ಹಾಕಬೇಕು ಅಂದ್ರೆ ಅದು ಆಗೋದಿಲ್ಲ. ಅಕಸ್ಮಾತಾಗಿ ಆಲ್ರೆಡಿ ವಾಲೆಟ್ಸು ಅಥವಾ ಫಾಸ್ಟ್ಯಾಗ್ನಲ್ಲಿ ದುಡ್ಡು ಏನಾದರೂ ಇದ್ರೆ ಫೆಬ್ರವರಿ 29 ಆದಮೇಲೂ ಕೂಡ ಈ ದುಡ್ಡು ಖಾಲಿ ಆಗೋವರೆಗೂ ನೀವು ಯೂಸ್ ಮಾಡ್ಬೋದು ಅಂತ RBI ಅವರು ಹೇಳಿದ್ದಾರೆ. ಇನ್ನು ಮುಂದೆ ಹೋಗೋ ಮುಂಚೆ ಪೇಟಿಎಮ್ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ. ಪೇಟಿಎಮ್ ಒಂದು ಸಬ್ಸಿಡರಿ ಕಂಪ್ನಿ. ಇದರ ಪೇರೆಂಟ್ ಕಂಪ್ನಿ ಯಾರು ಅಂತ ನೋಡಿದ್ರೆ 197 ಕಮ್ಯುನಿಕೇಷನ್ಸ್. ಇದನ್ನು ವಿಜಯ್ ಶೇಖರ್ ಶರ್ಮಾ ಅವರು 2000ನೇ ಇಸ್ವಿಯಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಈ ಕಂಪ್ನಿ ಕೆಳಗಡೆನೆ 2009ರಲ್ಲಿ ಪೇಟಿಎಮ್ ಒಂದು ಕ್ಯಾಶ್ಲೆಸ್ ಡಿಜಿಟಲ್ ಪೇಮೆಂಟ್ಸ್ ಪ್ಲಾಟ್ಫಾರ್ಮ್ ಎಂದು ಲಾಂಚ್ ಮಾಡ್ತಾರೆ. ಹಾಗೂ ಸ್ನೇಹಿತರೆ, ಪೇಟಿಎಮ್ ಅಡಿಯಲ್ಲೂ ಅನೇಕ ಸಬ್ಸಿಡರಿ ಇದೆ. ಲೈಕ್ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್, ಪೇಟಿಎಮ್ ಗೇಟ್ವೇ, ಪೇಟಿಎಮ್ ಪೇಔಟ್, ಪೇಟಿಎಮ್ ಮನಿ, ಪೇಟಿಎಮ್ ಇನ್ಸೈಡರ್, ಪೇಟಿಎಮ್ ಇನ್ಶೂರೆನ್ಸ್, ಪೇಟಿಎಮ್ ಪೋಸ್ಟ್ ಪೇಡ್, ಪೇಟಿಎಮ್ ಫಾರ್ ಬಿಸ್ನೆಸ್, ಪೇಟಿಎಮ್ ಕ್ರೆಡಿಟ್ ಕಾರ್ಡ್ಸ್, ಪೇಟಿಎಮ್ ಫಸ್ಟ್ ಗೇಮ್ಸ್. ಇದರಲ್ಲಿ ಇವಾಗ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ನ RBI ಅವರು ಬ್ಯಾನ್ ಮಾಡಿದ್ದಾರೆ. ಯಾಕೆ ಅಂದರೆ RBI ಅವರು ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ. ಯಾರಿಗೆಲ್ಲ ಬ್ಯಾಂಕಿಂಗ್ ಲೈಸೆನ್ಸ್ ಕೊಡ್ತಾರೋ ಅವರೆಲ್ಲ ಈ ರೂಲ್ಸ್ ಅಡಿಯಲ್ಲಿ ಇರಬೇಕು ಮತ್ತು ಪಾಲಿಸಬೇಕಾಗುತ್ತೆ. ಏನಂದರೆ ನೀವು ಕಸ್ಟಮರ್ KYCನ ಹೇಗೆ ಕಲೆಕ್ಟ್ ಮಾಡಬೇಕು, ಅವುಗಳನ್ನ ಹೇಗೆ ಜಾಗೃತೆಯಿಂದ ನೋಡ್ಕೊಬೇಕು, ಯಾರಿಗೂ ಶೇರ್ ಮಾಡಬಾರ್ದು, ಈ ರೀತಿಯ ಅನೇಕ ರೂಲ್ಸ್ ಇರುತ್ತೆ. ಆದರೆ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಅವರು ಈ ರೀತಿಯ ರೂಲ್ಸ್ನ ಫಾಲೋ ಮಾಡಿಲ್ವಂತೆ. ಇನ್ನು 2022ರಲ್ಲೇ RBI ಅವರು ಹೊಸ ಕಸ್ಟಮರ್ಸ್ನ ರಿಜಿಸ್ಟರ್ ಮಾಡ್ಕೊಬೇಡಿ ನಿಲ್ಲಿಸಿ ಅಂದ್ರು ಇವರು ಕೇಳಿಲ್ಲ. RBI ಅವರು ನೋಡೋ ಅಷ್ಟು ನೋಡಿ ಕೊನೆಗೆ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆಕ್ಟ್ನ 1949ರ 35A ಸೆಕ್ಷನ್ ಅಡಿಯಲ್ಲಿ ಬ್ಯಾನ್ ಅಂತ ಹೇಳಿದ್ದಾರೆ. RBI ಅವ್ರಿಗೆ ಈ ಡೌಟ್ ಯಾಕೆ ಬಂತು ಅಂತ ನೋಡಿದ್ರೆ, ಪೇಟಿಎಮ್ ಅವರ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟರ್ಸು ಬಂದು ಒಂದು ಚೈನೀಸ್ ಕಂಪ್ನಿ. ಚೈನಾದ ಆಲಿಬಾಬಾ ಎಕ್ಸ್ಪ್ರೆಸ್ ಕೇಳಿದಿರ ಅಲ್ವಾ, ಅವ್ರದೇ ಕಂಪ್ನಿ ಇದು. ಇವರ ಮಧ್ಯದಲ್ಲಿ ಡೇಟಾಗಳನ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅನ್ನೋ ಸಂದೇಹ ಬಂದು ಈ ರೀತಿಯ ಬ್ಯಾನ್ ಮಾಡಿದ್ದಾರೆ ಅನ್ನೋದು ಮೊದಲಿಗೆ ಕಂಡು ಬರ್ತಿದೆ. ಇನ್ನು ಈ ಬ್ಯಾನ್ ಆದ್ಮೇಲೆ ಪೇಟಿಎಮ್ ಅವರು ಏನು ಹೇಳ್ತಿದ್ದಾರೆ ಇವಾಗ ಅಂದ್ರೆ, RBI ಅಂಡರಲ್ಲಿ ಬರೋ ಬೇರೆ ಬ್ಯಾಂಕ್ಸ್ ಜೊತೆ ನಮ್ಮ ಕಸ್ಟಮರ್ಸ್ ಅಕೌಂಟ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಅವರ ದುಡ್ಡಿಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ RBI ಅವರು ಕೂಡ ಈಗಾಗಲೇ ಇರೋ ವಾಲೆಟ್ಸ್ನಲ್ಲಿ ಪೇಟಿಎಮ್ ಫಾಸ್ಟ್ಯಾಗ್ನಲ್ಲಿ ಬ್ಯಾಲೆನ್ಸ್ ಖಾಲಿ ಆಗೋವರೆಗೂ ಯೂಸ್ ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಆದರೆ ಇನ್ನು ಮುಂದೆ ಇವರ ಪೇಮೆಂಟ್ಸ್ ಬ್ಯಾಂಕ್ ಅಡಿಯಲ್ಲಿ ಇರೋ ಸೇವಿಂಗ್ಸ್ ಅಕೌಂಟ್ಸ್, ಕರೆಂಟ್ ಅಕೌಂಟ್, ಫಾಸ್ಟ್ಯಾಗ್ ವ್ಯಾಲೆಟ್ಸು ಹಾಗೂ ಈ ಅಕೌಂಟ್ಗೆ ಲಿಂಕ್ ಆಗಿರುವ UPI ಸರ್ವಿಸ್ಗೆ ದುಡ್ಡು ಹಾಕೋಕೆ ಆಗೋದಿಲ್ಲ. ಯಾವುದಕ್ಕೂ ಸ್ನೇಹಿತರ, ಫೆಬ್ರವರಿ 29 ಅಷ್ಟರಲ್ಲೇ ಇವರ ಅಕೌಂಟ್ನಲ್ಲಿ ದುಡ್ಡು ಏನಾದರೂ ಇಟ್ಕೊಂಡಿದ್ರೆ ಬೇರೆ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ, ರಿಸ್ಕೇ ಬೇಡ. ಆದರೆ ಇಲ್ಲಿ ಜನಕ್ಕೆ ಏನು ಕನ್ಫ್ಯೂಸು ಅಂದರೆ, ಪೇಟಿಎಮ್ ಆ್ಯಪು ವರ್ಕ್ ಆಗೋದೇ ಇಲ್ಲ, ಅದರಲ್ಲಿ UPI ವರ್ಕ್ ಆಗೋದೇ ಇಲ್ವಂತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆ್ಯಪ್ ವರ್ಕ್ ಆಗುತ್ತೆ. ಬೇರೆ ಬ್ಯಾಂಕ್ ಅಕೌಂಟ್ಸ್ನ UPI ನಿಮ್ಮ ಪೇಟಿಎಮ್ ಆ್ಯಪ್ಸ್ನಲ್ಲಿ ಲಿಂಕ್ ಮಾಡ್ಕೊಂಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಪೇಮೆಂಟ್ ಗೇಟ್ವೇ ರೀತಿಯಲ್ಲೇ ಯೂಸ್ ಮಾಡ್ಕೊಬೋದು, ಅದಕ್ಕೆ ಏನು ಬ್ಯಾನ್ ಇಲ್ಲ. ಇಲ್ಲಿಗೆ ಪೇಟಿಎಮ್ ಅವರ ಕತೆ ಇಷ್ಟು ಆಗಿದೆ. ಇನ್ನು ಮುಂದೆ ಇವರು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ. ಅದರ ಅಪ್ಡೇಟ್ಸ್ ಕೂಡ ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಈ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.